ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನಾಯಕ್ ಅಂತ. ನಾನು ವೈಯಕ್ತಿಕವಾಗಿ ಹಾಗೂ ಶ್ರೀ ಅರಬಿಂದೋ ಸಂಸ್ಥೆ ಪಾಂಡಿಚೇರಿ ಇವರ ಪರವಾಗಿ ತಮ್ಮೆಲ್ಲರನ್ನೂ ಈ 3 ನಿಮಿಷದ ವಿಡಿಯೋಗೆ ಸ್ವಾಗತಿಸ್ತಾ ಇದ್ದೀನಿ. ನಾವು ನಮ್ಮ ಶ್ರೀ ಅರಬಿಂದೋ ಸಂಸ್ಥೆ ಪಾಂಡಿಚೇರಿ ಇವರ ವತಿಯಿಂದ ZIIEI ಅನ್ನೋಂಥ ಒಂದು ವೇದಿಕೆಯನ್ನು ಕಲ್ಪಿಸಿದ್ದೀವಿ. ZIIEI ಅಂತೇಳಿದರೆ ಝೀರೋ ಇನ್ವೆಸ್ಟ್ಮೆಂಟ್ ಇನ್ನೋವೇಷನ್ಸ್ ಫಾರ್ ಎಜುಕೇಷನ್ ಇನಿಷಿಯೇಟಿವ್ಸ್ ಅಂತ. ಈ ವೇದಿಕೆಯ ಘೋಷವಾಕ್ಯ ಫಾರ್ ದ ಟೀಚರ್ಸ್ ಬೈ ದ ಟೀಚರ್ಸ್, ಅಂದರೆ ಶಿಕ್ಷಕರಿಗೋಸ್ಕರ ಶಿಕ್ಷಕರಿಂದ ಅಂತ. ನಾವು ಈ ZIIEI ಈ ವೇದಿಕೆ ಅಡಿನಲ್ಲಿ ದೇಶಾದ್ಯಂತ ಸರ್ಕಾರಿ ಶಾಲೆಗಳ ನಡುವೆ ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರ ನಡುವೆ ನಾಲೆಡ್ಜ್ ಶೇರಿಂಗ್ ಆಗಲಿ, ಐಡಿಯಾ ಶೇರಿಂಗ್ ಆಗಲಿ, ಮಾಹಿತಿ ವಿನಿಮಯ ಆಗಲಿ ಅನ್ನೋಂಥ ಉದ್ದೇಶಗಳನ್ನು ಇಟ್ಕೊಂಡು ನೆಟ್ವರ್ಕ್ ಥರ, ಅಂದರೆ ಸೇತುವೆ ಥರ ಕೆಲಸ ಮಾಡ್ತಾಯಿದ್ದೀವಿ. ನಾವು ಈ ZIIEI ಈ ವೇದಿಕೆ ಅಡಿನಲ್ಲಿ ದೇಶಾದ್ಯಂತ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ರೂಪಾಂತರ ತರಬೇತಿಗಳನ್ನು, ಅಂದರೆ ರೂಪಾಂತರ ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಹಾಜರಾತಿಯನ್ನು ಹೆಚ್ಚಿಸಬೇಕು, ದಾಖಲಾತಿಯನ್ನು ಹೆಚ್ಚಿಸಬೇಕು, ಮಕ್ಕಳ ಕಲಿಕಾ ಮಟ್ಟವನ್ನು ಹೆಚ್ಚಿಸಬೇಕು, ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ತುಂಬಬೇಕು, ಮಕ್ಕಳು ಶಾಲೆ ಬಿಟ್ಟೋಗೋ ಪ್ರಮಾಣವನ್ನು ಕಡಿಮೆ ಮಾಡಬೇಕು, ಶಾಲೆಗೆ ಉತ್ತಮವಾದ ಫಲಿತಾಂಶವನ್ನು ತಂದುಕೊಡ್ಬೇಕು ಅನ್ನೋಂಥ ಇನ್ನೂ ಅನೇಕ ಉತ್ತಮವಾದ ಉದ್ದೇಶಗಳನ್ನು ಇಟ್ಕೊಂಡು ಯಾವುದೇ ಖರ್ಚಿಲ್ದಂಗೆ ಶೂನ್ಯ ಬಂಡವಾಳ ಬಳಸಿ ನಮ್ಮ ಶಾಲೆಗಳಲ್ಲಿ ಅಳವಡಿಸ್ಕೋಬೋದಾದಂಥ ನವನವೀನ ವಿಚಾರಗಳ ಕುರಿತು ಸರ್ಕಾರಿ ಶಾಲಾ ಶಿಕ್ಷಕರು ನಮ್ಮ ಜೊತೆ ತಮ್ಮ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ. ನಾನು ಆ ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಾನು ತಮ್ಮ ಜೊತೆ ಹಂಚ್ಕೊಳ್ತಾ ಇರೋವಂಥ ವಿಚಾರ ಯಾವುದು ಅಂತ ಹೇಳಿದರೆ, ಫ್ಯೂಚರ್ ಎನ್ವಿಷನಿಂಗ್, ಅಂದರೆ ಭವಿಷ್ಯದ ಮಾರ್ಗದರ್ಶನ ಅನ್ನೋವಂಥ ಕೇಸ್ ಸ್ಟಡಿಯ ಅಡಿನಲ್ಲಿ ಬರುವಂಥ ಗೈಡ್ ಬುಕ್ ಅನ್ನೋವಂಥ ಒಂದು ನವನವೀನ ವಿಚಾರ. ಇದನ್ನು ಅಳವಡಿಸ್ಕೊಂಡಿರುವಂಥ ಶಿಕ್ಷಕರು ನಮ್ಮ ಜೊತೆ ಹಂಚ್ಕೊಂಡಿರುವಂಥ ವಿಚಾರ ಏನು ಅಂತೇಳಿದರೆ, ಇದನ್ನು ನಾವು ಎಲ್ಲ ಶಾಲೆಗಳಲ್ಲೂ ಅಳವಡಿಸ್ಕೋಬೋದಾಗಿದೆ. ಮತ್ತು ಈ ಗೈಡ್ ಬುಕ್ ಅಂತೇಳಿದರೆ ಇದು ಯಾವುದೇ ಖರ್ಚಿಲ್ದಂಗೆ ಅಳವಡಿಸ್ಕೋಬೋದಾಗಿದೆ. ಈ ಗೈಡ್ ಬುಕ್ ಅಂತೇಳಿದರೆ ಪ್ರತಿಯೊಂದು ಮಗುನೂ ಒಂದೊಂದು ನೋಟ್ ಬುಕ್ನ ಮೇಂಟೈನ್ ಮಾಡುತ್ತೆ. ಅದನ್ನು ನಾವು ಗೈಡ್ ಬುಕ್ ಅಂತೇಳಿ ಕರಿತಾ ಇದ್ದೀವಿ. ಈ ಗೈಡ್ ಬುಕ್ಕಲ್ಲಿ ಮಗು ತನ್ನ ಗುರಿಗಳನ್ನು, ತಾನು ಸಾಧಿಸಬೇಕಾಗಿರೋ ಅಂಥ ಗುರಿಗಳನ್ನು, ತನ್ನ ಕನಸುಗಳನ್ನು, ತನ್ನ ಡ್ರೀಮ್ಸ್ನ, ಗೋಲ್ಸ್ನ, ಅಬ್ಜೆಕ್ಟಿವ್ಸ್ನ, ತನ್ನ ಉದ್ದೇಶಗಳನ್ನು, ಗುರಿಗಳನ್ನು ಮತ್ತು ತನ್ನ ಕನಸುಗಳನ್ನು ಬರೆಯುತ್ತೆ ಮಗು. ಮತ್ತು ಇದನ್ನೆಲ್ಲ ಶಿಕ್ಷಕರ ಒಂದು ಮೇಲುಸ್ತುವಾರಿನಲ್ಲೇ ನಡೆಯುತ್ತೆ ಇದು. ಮತ್ತು ತನ್ನ ಗುರಿ, ಉದ್ದೇಶ ಮತ್ತು ತನ್ನ ಒಂದು ಕನಸುಗಳನ್ನು ಮಗು ಅದರಲ್ಲಿ ಬರೆಯೋದ್ರಿಂದ ಮತ್ತು ಪದೇ ಪದೇ ಅದನ್ನು ಮಗು ಅದನ್ನು ನೋಡೋದ್ರಿಂದ ತನ್ನ ಗುರಿ, ತನ್ನ ಉದ್ದೇಶ, ತಾನು ಸಾಧಿಸಬೇಕಾಗಿರುವಂಥ ಕಾರ್ಯದ ಬಗ್ಗೆ ಮಗುಗೆ ಸ್ಪಷ್ಟತೆ ಇರುತ್ತೆ. ಮತ್ತು ಮಗು ಪ್ರತಿ ದಿವಸ ಅದನ್ನು ನೋಡೋದ್ರಿಂದ ಮಗು ಓದೋದ್ರ ಕಡೆಯಿಂದ ತನ್ನ ಗಮನನ ಬೇರೆ ಕಡೆಗೆ ಹರಿಸೋದಿಲ್ಲ. ಮಗುಗೆ ಗೊತ್ತಾಗುತ್ತೆ ತನ್ನ ಗುರಿ ಸಾಧಿಸ್ಬೇಕಂತ ಹೇಳಿದರೆ ಅಲ್ಟಿಮೇಟ್ ವೇ ಈಸ್ ಏನು, ಎಫರ್ಟ್ ಹಾಕೋಂಥದ್ದು, ಕಷ್ಟ ಬಿದ್ದು ಸ್ಟಡಿ ಮಾಡೋವಂಥದ್ದು, ಅದು ಒಂದೇ ದಾರಿ ಇರುವಂಥದ್ದು. ತಾನು ಯಾವುದೇ ಗುರಿನ ಸಾಧಿಸಬೇಕು, ತನ್ನ ಕನಸುಗಳನ್ನು ಸಾಕಾರಗೊಳಿಸ್ಕೋಬೇಕಂತೇಳಿದರೆ ಅದೇ ಒಂದು ದಾರಿ ಇರೋದು ಅಂತೇಳಿ ಮಗುಗೆ ಮನದಟ್ಟಾಗುತ್ತೆ. ಮತ್ತು ತನ್ನ ಗುರಿ, ತಾನು ಪಡಿಬೇಕಾಗಿರುವಂಥ ಹುದ್ದೆ ಆಗಿರ್ಬೋದು, ಈ ಥರದ್ದು, ಅಥವಾ ಕನಸಾಗಿರ್ಬೋದು, ಈ ಥರದ್ದು ಅದನ್ನು ಸಾಧಿಸ್ಬೇಕಂತೇಳಿದರೆ ಏನು ಮಾಡಬೇಕಾಗುತ್ತೆ ಅಂಥೇಳಿ ಮಗು ಆಗಾಗ ಅದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ಸಂಗ್ರಹ ಮಾಡಿ ಆ ಗೈಡ್ ಬುಕ್ಕಲ್ಲಿ ಬರಿತಾ ಇರುತ್ತೆ. ಇದರಿಂದ ತಾನು ಸಾಗಬೇಕಾಗಿರುವಂಥ ದಾರಿ ಕೂಡ ಸ್ಪಷ್ಟತೆ ಇರುತ್ತೆ ಮಗುಗೆ. ಇದರಿಂದ ಮಗು ಮುಂದೆ ಯಾವುದೇ ಗೊಂದಲಗಳಿಗೆ ಬೀಳದೆ ತನ್ನ ಕನಸುಗಳನ್ನು ಸಾಕಾರಗೊಳಿಸ್ಕೊಳ್ಳಿಕ್ಕೆ, ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಮಗುಗೆ ತುಂಬ ಸಹಕಾರಿಯಾಗುತ್ತೆ. ಇದರಿಂದ ಭವಿಷ್ಯದ ಮಾರ್ಗದರ್ಶನವನ್ನು ನಾವು ತುಂಬ ವ್ಯವಸ್ಥಿತವಾಗಿ ಮಕ್ಕಳಿಗೆ ಮಾಡ್ಬೋದು ಅನ್ನೋಂಥದ್ದು ಶಿಕ್ಷಕರು ನಮ್ಮ ಜೊತೆ ಹಂಚ್ಕೊಂಡಿರೋಂಥ ವಿಚಾರ. ಧನ್ಯವಾದಗಳು.